ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ರೇಷನ್ ಅಕ್ಕಿಯಿಂದ ಈ ರೀತಿ ಹೋಟೆಲ್ ಶೈಲಿಯಲ್ಲಿ 2 ರೀತಿಯ ದೋಸೆಗಳನ್ನು ಮಾಡಿ ತೋರಿಸ್ತಿದ್ದೀನಿ. ಒಂದು ಕ್ರಿಸ್ಪಿಯಾಗಿ ಕೂಡ ಮಾಡ್ಕೊಳ್ಬೋದು, ಹಾಗೆ ಈ ರೀತಿ ಬೆಣ್ಣೆ ದೋಸೆನ ಕೂಡ ನಾವು ಮಾಡ್ಕೊಳ್ಬೋದು. ಆದರೆ ರೇಷನ್ ಅಕ್ಕಿಗೆ ಹೇಳಿರ್ತಕ್ಕಂಥ ಒಂದು ಪದಾರ್ಥ ಸೇರಿಸಿ ಮಾಡ್ಕೊಳ್ಳೋದ್ರಿಂದ, ಅಂದರೆ ಸೀಕ್ರೆಟ್ ಆಗಿರ್ತಕ್ಕಂಥ ಒಂದು ಪದಾರ್ಥ ಸೇರಿಸಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕ್ರಿಸ್ಪಿಯಾಗಿ ಬೇಕು ಅಂದರೆ ಕ್ರಿಸ್ಪಿಯಾಗಿ, ಇಲ್ಲ ಅಂತಂದರೆ ಇದೇ ಹಿಟ್ಟಿಂದ ಬೆಣ್ಣೆ ದೋಸೆ ಕೂಡ ಮಾಡ್ಕೊಳ್ಬೋದು. ಅಷ್ಟು ಪರ್ಫೆಕ್ಟ್ ಆಗಿರ್ತಕ್ಕಂಥ ದೋಸೆನ ನಾವು ಮಾಡ್ಕೊಳ್ಬೋದು. ಹಾಗಾಗಿ ರೇಷನ್ ಅಕ್ಕಿ ರುಬ್ಬುವಾಗ ಈ ಒಂದು ಸೀಕ್ರೆಟ್ನ ಬಳಸ್ಕೊಂಡು ರುಬ್ಕೊಳ್ಳಿ. ಇವಾಗ ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ ಆಗುವಷ್ಟು ಉದ್ದಿನ ಕಾಳುಗಳನ್ನ ತೊಗೊಂಡಿದ್ದೀನಿ. ನೀವು ಬೇಳೆ ಕೂಡ ಬಳಸ್ಕೊಳ್ಬೋದು. 1 ಕಪ್ ತೊಗೊಂಡಿದ್ದೀನಿ. ಇವಾಗ ಅದೇ ಕಪ್ಪಿಂದ ರೇಷನ್ ಅಕ್ಕಿನ ಒಂದು 4 ಕಪ್ ಸೇರಿಸ್ಕೊಳ್ತಿದ್ದೀನಿ. ನೋಡಿ, ರೇಷನ್ ಅಕ್ಕಿನ ತೊಗೊಂಡಿರೋದ್ರಿಂದ 4 ಕಪ್ಪು ರೇಷನ್ ಅಕ್ಕಿ ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಕಾಳುಗಳು ನಾನು ತೊಗೊಂಡಿರೋದು ಉದ್ದಿನ ಕಾಳಾಗಿರೋದ್ರಿಂದ 4 ಕಪ್ಪು ಕರೆಕ್ಟ್ ಆಗುತ್ತೆ. ಬೇಳೆ ತೊಗೊಂಡಿದ್ದಾಯಿತು ಅಂತಂದರೆ ಒಂದು 3 ಕಪ್ಪು ಅಥವಾ 3.5 ಕಪ್ಪು ಅಕ್ಕಿನ ಸೇರಿಸ್ಕೊಳ್ಳಿ. ಇವಾಗ ನೋಡಿ, ಒಂದು 2 ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಕ್ಕೊಳ್ತಿದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಮೆಂತ್ಯಕಾಳು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಯಾವ ಕಪ್ಪಿಂದ ಅಕ್ಕಿ ಉದ್ದಿನಬೇಳೆ ತೊಗೊಂಡಿದ್ದೆ ಅದೇ ಕಪ್ಪಿಂದ 1/4 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಗಟ್ಟಿ ಅವಲಕ್ಕಿ ತೊಗೊಳ್ಳೋದಾಯಿತು ಅಂದರೆ 1/4 ಕಪ್ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಮೀಡಿಯಮ್ ಸೈಜ್ ತೊಗೊಂಡಿದ್ರಿ ಅಂತಂದರೆ ಒಂದು ಅರ್ಧ ಕಪ್ ಆದರೂ ಹಾಕ್ಕೊಳ್ಳಿ. ಅಂದರೆ ಗಟ್ಟಿ ಅವಲಕ್ಕಿ ನೆಂದಾದಮೇಲೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ, ಹಾಗಾಗಿ 1/4 ಕಪ್ಪು ಸಾಕಾಗುತ್ತೆ. ಇವಾಗ ನೋಡಿ, ಒಂದ್ಸರಿ ನಾವು ತೊಳ್ಕೊಳ್ಬೇಕು. ಎಷ್ಟು ಸರಿ ಅಂತಂದರೆ ರೇಷನ್ ಅಕ್ಕಿಯಲ್ಲಿ ಭಾಳ ಡಸ್ಟ್ ಇರುತ್ತೆ, ಹಾಗಾಗಿ ಒಂದು 4ರಿಂದ 5 ಸರಿ ಆದರೂ ನೀರನ್ನ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ಇವಾಗ ನಾನು ಕೂಡ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಇದು ಮುಳುಗುವಷ್ಟು ನೀರನ್ನ ಸೇರಿಸ್ಕೊಂಡು ಒಂದು 5ರಿಂದ 6 ತಾಸು ಅಥವಾ 5ರಿಂದ 6 ಗಂಟೆ ನಾವು ನೆನೆಯೋಕೆ ಬಿಡಬೇಕು. ನೀರು ಹಾಕುವಾಗ ಕರೆಕ್ಟಾಗಿ ಹೆಚ್ಚುವರಿ ನೀರನ್ನೇ ಹಾಕಿಟ್ಕೊಳ್ಳಿ. ಅಂದಾಗ ಮಾತ್ರ ಹಾಕಿರ್ತಕ್ಕಂಥ ಎಲ್ಲ ಪದಾರ್ಥ ಕರೆಕ್ಟಾಗಿ ನೆನ್ಕೊಳ್ಳುತ್ತೆ. ಹಾಗಾಗಿ ಈ ರೀತಿ ಮುಳುಗುವಷ್ಟು ನೀರು ಹಾಕಿ ಮೇಲ್ಗಡೆಯಿಂದ ಒಂದು ಪ್ಲೇಟ್ನ ಮುಚ್ಚಿ ಒಂದು 5ರಿಂದ 6 ತಾಸು ನಾವು ಇದನ್ನು ಕರೆಕ್ಟಾಗಿ ನೆನೆಸ್ಕೊಳ್ಬೇಕು. ಇಲ್ಲಿ ಅಕ್ಕಿನ ಕೂಡ ಕರೆಕ್ಟಾಗಿ ನೆನೆಸ್ಕೊಳ್ಳೋದು ಒಂದು ಮೆಥಡ್ ಆಗಿರುತ್ತೆ. ಹಾಗಾಗಿ 5ರಿಂದ 6 ಗಂಟೆ ಆದರೂ ನೆನೆಸ್ಕೊಳ್ಳಿ. ಇವಾಗ ನಾನು ಕೂಡ ಒಂದು 6 ಗಂಟೆ ನೆನೆಸಿಟ್ಕೊಂಡಿದ್ದೆ ಅಕ್ಕಿನ. ನೋಡಿ ಯಾವ ರೀತಿ ಕರೆಕ್ಟಾಗಿ ನೆನ್ಕೊಂಡಿದೆ ಅಂತಂದರೆ ಹಾಕಿರ್ತಕ್ಕಂಥ ಎಲ್ಲ ಪದಾರ್ಥಗಳು ಹದವಾಗಿ ನೆನ್ಕೊಳ್ಬೇಕು. ಅಂದಾಗ ಮಾತ್ರ ದೋಸೆ ಇರಲಿ ಪಡ್ಡು ಇರಲಿ ಕರೆಕ್ಟಾಗಿ ಬರುತ್ತೆ. ಹಾಗೆ ಇಲ್ಲಿ ಯಾವುದೇ ರೀತಿಯ ಸೋಡಾ ಬಳಸದೆ ನಾವು ಮಾಡ್ಕೊಳ್ತಿದ್ದೀವಿ. ಇದೇ ಹಿಟ್ಟಿಂದ ನೀವು ಬೇಕು ಅಂತಂದರೆ ಪಡ್ಡನ್ನು ಕೂಡ ಮಾಡ್ಕೊಳ್ಬೋದು. ಒಂದು ಸ್ವಲ್ಪ ಕೂಡ ಸೋಡಾ ಬಳಸೋ ಅವಶ್ಯಕತೆಯೇ ಇರೋದಿಲ್ಲ. ಇವಾಗ ಇದರಲ್ಲಿರ್ತಕ್ಕಂಥ ನೀರನ್ನ ತೆಗೆಯೋದು ಬೇಡ. ರುಬ್ಬುವಾಗ ಅದೇ ನೀರನ್ನ ಬಳಸ್ಕೊಳ್ಳೋಣ. ಕರೆಕ್ಟಾಗಿ ಹುದುಗ್ ಬರುತ್ತೆ ಅನ್ನೋದಕ್ಕೋಸ್ಕರ. ನಿಮ್ಗೆ ಆ ರೀತಿ ಇಷ್ಟ ಇಲ್ಲ ಅಂತಂದರೆ ಆ ನೀರನ್ನ ನೀವು ಚೆಲ್ಕೊಂಡು ಬೇರೆ ನೀರನ್ನ ಹಾಕ್ಕೊಳ್ಬೋದು. ಇವಾಗ ಒಂದು ಸ್ವಲ್ಪ ನಾನು ಅಕ್ಕಿ ಸೇರಿಸ್ಕೊಂಡಿದ್ದೀನಿ. ಮೇಯ್ನಾಗಿ ಏನು ಪದಾರ್ಥ ಅಂತಂದರೆ 1 ಈರುಳ್ಳಿನ ಮೊದಲೇ ರುಬ್ತಕ್ಕಂಥ ಒಂದು ಬ್ಯಾಟರ್ಗೆ ಸೇರಿಸ್ಕೊಳ್ತಿದ್ದೀನಿ. ಇಷ್ಟು ಅಕ್ಕಿಗೆ 1 ದೊಡ್ಡ ಈರುಳ್ಳಿ ಆದರೆ ಸಾಕು. ಈ ರೀತಿ ಈರುಳ್ಳಿ ಹಾಕಿ ಅಥವಾ ಉಳ್ಳಾಗಡ್ಡಿ ಹಾಕಿ ನಾವು ರುಬ್ಕೊಳ್ಳೋದ್ರಿಂದ ಹಿಟ್ಟು ಕರೆಕ್ಟಾಗಿ ಹುದುಗ್ ಬರುತ್ತೆ. ಅದ್ರ ಜೊತೆಗೆ ಸೋಡಾ ಬಳಸದೆ ನಾವು ಹಗುರವಾಗಿರ್ತಕ್ಕಂಥ ದೋಸೆ ಅಥವಾ ಪಡ್ಡನ್ನು ಮಾಡ್ಕೊಳ್ಬೋದು. ಹಾಗೆ ಒಂದು ಸ್ವಲ್ಪ ಕೂಡ ದೋಸೆ ಹಂಚಿಗೆ ಹಿಡಿಯೋದಿಲ್ಲ. ಅಷ್ಟು ಪರ್ಫೆಕ್ಟಾಗಿ ಹಾಗೆ ಮಿಂಚು ರೀತಿಯಲ್ಲಿ, ಶೈನಿಂಗ್ ರೀತಿಯಲ್ಲಿ ದೋಸೆ ಬರುತ್ತೆ. ಹಾಗಾಗಿ ಈ ರೀತಿ 1 ಈರುಳ್ಳಿನ ಸೇರಿಸ್ಕೊಂಡು ರುಬ್ಕೊಳ್ಳಿ. ನಾನು ಒಂದೇ ಒಂದು ಈರುಳ್ಳಿನ ಮೊದಲೇನು ರುಬ್ಕೊಂಡಿದ್ನಲ್ಲ ಅದಕ್ಕೆ ಮಾತ್ರ ಸೇರಿಸ್ಕೊಂಡು ರುಬ್ಕೊಂಡಿದ್ದೆ. ಇನ್ನು ಉಳಿದಂಥ ಅಕ್ಕಿನ ಹಾಗೆ ರುಬ್ಕೊಂಡಿದ್ದೀನಿ. ನಾರ್ಮಲಾಗಿ ಯಾವ ರೀತಿ ರುಬ್ತೀವಿ ಅದೇ ರೀತಿಯಲ್ಲಿ ರುಬ್ಬಿ ಈ ರೀತಿ ಸೇರಿಸಿ ಇಟ್ಕೊಂಡಿದ್ದೀನಿ. ಇವಾಗ ಮೇಯ್ನಾಗಿ ಹಿಟ್ಟನ್ನು ಕಲಿಸೋದು. ಇದೆಲ್ಲ ರುಬ್ಬಾದ್ಮೇಲೆ ನಾವು ಕೈಯಿಂದ ಒಂದು 2 ನಿಮಿಷ ಆದರೂ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಈ ರೀತಿ ಕೈಯಿಂದ ನಾವು ಹಿಟ್ಟನ್ನು ಕಲಿಸ್ತಾ ಹೋದಾಗಲೇ ಹಿಟ್ಟು ಹಗುರವಾಗುತ್ತೆ. ಅದ್ರ ಜೊತೆಗೆ ಏರ್ ತುಂಬಿಕೊಂಡು ಕರೆಕ್ಟಾಗಿ ಹುದುಗ್ ಬರುತ್ತೆ. ಹಾಗಾಗಿ ಈ ಒಂದು ಚಳಿಗಾಲದಲ್ಲಿ ಹಿಟ್ಟು ಹುದುಗ್ ಬರಬೇಕು ಅಂದರೆ ಈ ರೀತಿ ಕೈಯಿಂದ ಹಿಟ್ಟನ್ನು ಕಲಿಸ್ಲೇಬೇಕು. ನಾವು ಹೋಟೆಲಲ್ಲಿ ನೋಡ್ತೀವಲ್ಲ, ಪ್ರತಿ ಸರ ಹಾಕುವಾಗ ಕೂಡ ಅವರು ಇದೇ ರೀತಿ ಹಿಟ್ಟನ್ನು ಕಲಿಸ್ತಾ ಇರ್ತಾರೆ. ಹಾಗಾಗಿ ಕಲಿಸಿಡುವಾಗ ಈ ರೀತಿ ಹಿಟ್ಟನ್ನು ನಾವು ಕೈಯಿಂದ 2 ನಿಮಿಷ ಕಲಿಸ್ಕೊಳ್ಳೋಣ. ಇವಾಗ ನೋಡಿ ಕಲಸಿದ್ದಾಗಿದೆ. ಇದನ್ನು ನಾವು ಹೋಲ್ ನೈಟ್ ಫರ್ಮೆಂಟೇಷನಿಗೆ ಬಿಡಬೇಕಾಗುತ್ತೆ. ಯಾವುದೇ ರೀತಿಯ ಉಪ್ಪು ಸೋಡಾ ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ಈ ರೀತಿ ಮೇಲ್ಗಡೆಯಿಂದ ಕರೆಕ್ಟಾಗಿ ಕ್ಲೋಸ್ ಆಗ್ತಕ್ಕಂಥ ಒಂದು ಪ್ಲೇಟ್ನ ಮುಚ್ಕೊಂಡು, ಹಾಗೆ ಮೇಲ್ಗಡೆ ಒಂದು ಸ್ವಲ್ಪ ಭಾರವಾಗಿರ್ತಕ್ಕಂಥ ಈ ರೀತಿ ಕುಟಾಣಿ ಅಥವಾ ವಸ್ತುನ ಇಡಿ. ಭಾರವಾದ ವಸ್ತುನ ಇಟ್ಟು ಮೇಲ್ಗಡೆ ಬೇಕು ಅಂದರೆ ಒಂದು ಬಟ್ಟೆನ ಹೊದಿಸಿ ನೀವು ಇದನ್ನು ಎತ್ತಿಟ್ಬಿಟ್ರೆ ಸಾಕು. ಇವಾಗ ನೋಡಿ ಮಾರ್ನಿಂಗ್ ಆಗಿತ್ತು, ಹೋಲ್ ನೈಟ್ ಫರ್ಮೆಂಟೇಷನಿಗೆ ಬಿಟ್ಟಿದ್ದೆ. ಯಾವ ರೀತಿ ಹಿಟ್ಟು ಬಿಡೆ ಅಂತ ತೋರಿಸ್ತೀನಿ. ಒಂದು 7 ಗಂಟೆ ಆಗಿತ್ತು ಮಾರ್ನಿಂಗು. ನೋಡಿ
ಚಳಿಗಾಲ ಆದರೂ ಕೂಡ ಹಿಟ್ಟು ಕರೆಕ್ಟಾಗಿ ಉಬ್ಕೊಂಡು ಬಂದಿದೆ. ಬೇಸಿಗೆ ಒಳಗೆ ಹಿಟ್ಟು ಉಬ್ಬೋದು ಕಾಮನ್ನು, ಬಟ್ ಚಳಿಗಾಲ ಅಥವಾ ಮಳೆಗಾಲದಲ್ಲಿ ಹಿಟ್ಟು ಈ ರೀತಿ ಉಬ್ಕೊಳ್ಳೋದು ಸ್ವಲ್ಪ ಕಡಿಮೆ. ಈ ರೀತಿ ಉಬ್ಬಬೇಕು ಅಂದರೆ ಕರೆಕ್ಟಾದ ಅಳತೆಯಲ್ಲಿ ನಾವು ಪದಾರ್ಥಗಳನ್ನು ಸೇರಿಸ್ಕೊಳ್ಬೇಕು. ಅದರ ಜೊತೆಗೆ ಹಿಟ್ಟನ್ನು ಕಲಿಸೋದು ಕೂಡ ಮುಖ್ಯವಾಗಿರುತ್ತೆ. ಅದರ ಜೊತೆಗೆ 5ರಿಂದ 6 ತಾಸು ನೆನೆಸ್ಕೊಳ್ಬೇಕು. ಹಾಗೆ ಹೋಟೆಲ್ ಶೈಲಿಯಲ್ಲಿ ಬರಬೇಕು ಅಂದರೆ 1 ಈರುಳ್ಳಿನ ಸೇರಿಸಿ ರುಬ್ಕೊಳ್ಳಿ. ಇದೇನು ಈರುಳ್ಳಿ ಸೇರಿಸೋದ್ರಿಂದ ಹಿಟ್ಟು ವಾಸನೆ ಆಗುತ್ತೆ, ಸ್ಮೆಲ್ ಆಗುತ್ತೆ ಅನ್ನೋ ಡೌಟ್ ಬೇಡ. ಅದು ನಮ್ಗೆ ಗೊತ್ತೇ ಆಗೋದಿಲ್ಲ, ಈರುಳ್ಳಿ ಸೇರಿಸ್ಕೊಂಡು ರುಬ್ಬಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ. ಅಷ್ಟು ಪರ್ಫೆಕ್ಟಾಗಿ ಬಂದಿರುತ್ತೆ. ಇವಾಗ ಮತ್ತೆ ನಾನು ಹಿಟ್ಟನ್ನು ಹಗುರ ಮಾಡ್ಕೊಳ್ಳೋದಕ್ಕೋಸ್ಕರ ಮೇಲ್ಗಡೆ ಎಲ್ಲ ಉದ್ದಿನಬೇಳೆ ಅಂಶ ಕೂತಿರುತ್ತೆ. ಹಾಗಾಗಿ ಹಿಟ್ಟನ್ನು ಉಬ್ಬಿರ್ತಕ್ಕಂಥ ಹಿಟ್ಟನ್ನು ಒಂದ್ಸರಿ ಈ ರೀತಿ ಮತ್ತೆ ಸೌಟಿಂದ ಕರೆಕ್ಟಾಗಿ ಕಲಿಸ್ಕೊಳ್ಳಿ. ನೋಡಿ, ಈ ರೀತಿ ಕಲಿಸಿದಾಗ ನಮಗೆ ಪ್ರತಿಯೊಂದು ದೋಸೆ ಒಂದೇ ಹದದೊಳಗೆ ಬರುತ್ತೆ. ಇಲ್ಲ ಅಂತಂದರೆ ಮೇಲ್ಗಡೆ ಇರೋ ಹಿಟ್ಟೆಲ್ಲ ಖಾಲಿ ಆದಮೇಲೆ ಕೆಳಗಡೆ ಇರೋ ಹಿಟ್ಟು ಅಕ್ಕಿ ಹಿಟ್ಟು ಅಷ್ಟೇ ಆಗಿರುತ್ತೆ. ಹಾಗಾಗಿ ಈ ರೀತಿ ಒಂದ್ಸರಿ ಕಲಿಸ್ಕೊಳ್ಳಿ. ನೀವು ಎಲ್ಲನೂ ಒಂದೇ ಸರಿ ಮಾಡೋದಾಯಿತು ಅಂತಂದರೆ ಉಪ್ಪನ್ನ ಒಂದೇ ಸರಿಗೆ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಒಂದು ಸ್ವಲ್ಪ ತೆಗೆದಿಟ್ಕೊಳ್ತೀನಿ. ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಉಪ್ಪು ಸೇರಿಸ್ಕೊಳ್ತಿದ್ದೀನಿ. ಇಲ್ಲಾಂದರೆ ಹುಳಿ ಬಿಡುತ್ತೆ, ಎಲ್ಲದಕ್ಕೂ ಒಮ್ಮೆಲೆ ಹಾಕಿಡೋದ್ರಿಂದ ಹುಳಿ ಬಿಡುತ್ತೆ ಅನ್ನೋದಕ್ಕೋಸ್ಕರ. ನೋಡಿ, ಇವಾಗ ಈ ಒಂದು ಬ್ಯಾಟರ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಉಪ್ಪು ಸೇರಿಸಾದ್ಮೇಲೆ ಮತ್ತೊಂದು ಸರಿ ಕಲಿಸ್ಕೊಳ್ತಿದ್ದೀನಿ. ಸೋಡಾ ಹಾಕೋ ಅವಶ್ಯಕತೆನೇ ಇರೋದಿಲ್ಲ, ಹಾಕೋಕ್ಕೆ ಹೋಗಬೇಡಿ. ಕರೆಕ್ಟಾಗಿ ಹಗುರವಾಗೇ ಬರುತ್ತೆ. ಇದೇ ಹಿಟ್ಟಿಂದ ನೀವು ಬೇಕು ಅಂದರೆ ಪಡ್ಡನ್ನು ಕೂಡ ಹಾಕ್ಕೊಳ್ಬೋದು. ಅಲ್ಲಿ ಕೂಡ ಅಷ್ಟೇ ಒಂದು ಸ್ವಲ್ಪನೂ ಸೋಡಾ ಅವಶ್ಯಕತೆ ಬೇಡ. ಪಡ್ಡು ಪರ್ಫೆಕ್ಟಾಗಿ ಉಬ್ಕೊಂಡು ಬರುತ್ತೆ, ಅಷ್ಟು ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸೋಡಾ ಹಾಕೋದು ಬೇಡ. ಇವಾಗ ಈ ಸೈಡಲ್ಲಿ ನಾನು ಗ್ಯಾಸ್ ಮೇಲೆ ಆಲ್ರೆಡಿ ದೋಸೆ ತವ ಕಾಯ್ಲಿಕ್ಕಿಟ್ಟಿದ್ದೆ. ದೋಸೆ ತವ ಕಾದಾದಮೇಲೆ ಈ ರೀತಿ ನೀರನ್ನ ಹಾಕಿ ಒಂದು ಕಾಟನ್ ಬಟ್ಟೆಯಿಂದ ದೋಸೆ ತವನ ಕ್ಲೀನ್ ಮಾಡ್ಕೊಳ್ಳಿ. ಪ್ರತಿ ಸಲ ದೋಸೆ ಹಾಕುವಾಗೂ ಈ ಒಂದು ಮೆಥಡನ್ನ ಫಾಲೋ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ದೋಸೆ ಕರೆಕ್ಟಾಗಿ ಲೈನಾಗಿ ಬರುತ್ತೆ. ಹಾಗಾಗಿ ಇವಾಗ ನೋಡಿ, ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಮಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ತಾ ಹೋಗಿ. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಗ ದೋಸೆ ತವಕ್ಕೆ ಅಥವಾ ಸೌಟಿಗೆ ಹಿಟ್ಟು ಅಂಟ್ಕೊಂಡು ಬರೋದಿಲ್ಲ. ಹಾಗಾಗಿ ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಪ್ರೆಡ್ ಮಾಡ್ತಾ ಹೋದಾಗ ಕರೆಕ್ಟಾಗಿ ನಮಗೆ ದೋಸೆನ ಸ್ಪ್ರೆಡ್ ಮಾಡಲಿಕ್ಕೆ ಬರುತ್ತೆ. ಹಾಗೆ ಸ್ಪ್ರೆಡ್ ಮಾಡಾದಮೇಲೆ ಒಂದು ಸ್ವಲ್ಪ ಅಂಚನ್ನು ಬೇಯಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದ್ಸರಿ ಅಂಚನ್ನ ಈ ರೀತಿ ತವನ ಸರಿಸಿ ಬೇಯಿಸ್ಕೊಳ್ಳಿ. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮೇಲ್ಗಡೆ ನಾನು ಈ ಪುಟಾಣಿ ಚಟ್ನಿ ಅಥವಾ ಕಡಲೆ ಪುಡಿನ ಹಾಕ್ಕೊಳ್ತಿದ್ದೀನಿ. ಇದು ಸಿಂಪಲ್ಲು. ಪುಟಾಣಿ ಅಥವಾ ಹುರಿಗಡ್ಲೆಗೆ ಒಂದು ಸ್ವಲ್ಪ ಉಪ್ಪು, ಖಾರ, ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಂಡು ನಾವು ಇದನ್ನು ಮಿಕ್ಸಿ ಮಾಡಿಟ್ಕೊಂಡಿರ್ತೀವಿ ಅಷ್ಟೇ. ಮತ್ತೇನು ಸ್ಪೆಷಲ್ ಇರೋದಿಲ್ಲ. ನೀವು ಬೇಕು ಅಂದರೆ ಕೆಂಪು ಚಟ್ನಿ ಕೂಡ ಹಾಕ್ಕೊಳ್ಬೋದು. ಮೇಲ್ಗಡೆ ಒಂದು ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಬೇಕು. ನಾನು ಈ ಒಂದು ದೋಸೆನ ಸ್ಮೂತಾಗಿ ಮಾಡ್ಕೊಳ್ತಿದ್ದೀನಿ. ಹೋಟೆಲ್ಗಳಲ್ಲಿ ಮಾಡ್ತಕ್ಕಂಥ ಒಂದು ಸ್ಮೂತಾಗಿರ್ತಕ್ಕಂಥ ಬೆಣ್ಣೆ ದೋಸೆ ರೀತಿಯಲ್ಲಿ ಮಾಡ್ತಿದ್ದೀನಿ. ಹಾಗಾಗಿ ತುಪ್ಪ ಅಥವಾ ಬೆಣ್ಣೆ ಅಥವಾ ಎಣ್ಣೆ ಯಾವುದಾದ್ರೂ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಳಗೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ತಾ ಬರಬೇಕು. ಆಗ ದೋಸೆಗೆ ಒಂದು ಶೈನಿಂಗ್ ಬರುತ್ತೆ, ಅದ್ರ ಜೊತೆಗೆ ಕ್ರಿಸ್ಪಿ ಆಗುತ್ತೆ. ಆದರೆ ಈ ದೋಸೆನ ತೀರಾ ತಿಳುವಾಗಿ ಹಾಕ್ಕೊಳ್ಬಾರ್ದು. ಬೆಣ್ಣೆ ದೋಸೆ ಮಾಡೋದಾಯಿತು ಅಂದರೆ ಒಂದು ಸ್ವಲ್ಪ ಮೀಡಿಯಮಲ್ಲಿ ದಪ್ಪವಾಗಿ ಹಾಕ್ಕೊಳ್ಳಿ. ಇವಾಗ ಒಂದು ಸ್ವಲ್ಪ ಕೆಂಪಾಗೋವರೆಗೂ ಬಿಟ್ಕೊಂಡಿದ್ದೆ ಮೀಡಿಯಮ್ ಫ್ಲೇಮಲ್ಲಿ. ಇವಾಗ ಮಾಡಿರ್ತಕ್ಕಂಥ ಒಂದು ಆಲೂಗಡ್ಡೆ ಪಲ್ಯನ ಸ್ಟಫ್ ಅಂದರೆ ದೋಸೆ ಮೇಲೆ ಹಾಕ್ಕೊಳ್ತಿದ್ದೀನಿ. ಇವಾಗ ತೆಗೆದೋಣ. ನಿಮಗೆ ತೀರಾ ಕೆಂಪು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬಿಟ್ಕೊಳ್ಳಿ, ಆದರೆ ರೋಸ್ಟ್ ಮಾಡ್ಕೊಳ್ಬಾರ್ದು. ಬೆಣ್ಣೆ ದೋಸೆನ ನಾವು ತೀರಾ ರೋಸ್ಟು ಆಗಿರಬಾರ್ದು, ತೀರಾ ಮೆತ್ತಗೂ ಆಗಿರಬಾರ್ದು, ಒಂದು ಲೆಕ್ಕದಲ್ಲಿ ಇರಬೇಕು. ಹಾಗಾಗಿ ನಾನು ಈ ರೀತಿ ಒಂದು ಬೇಗ ತಗೊಳ್ತಿದ್ದೀನಿ ಅಷ್ಟೇ. ನೋಡಿ, ಇವಾಗ ಪರ್ಫೆಕ್ಟಾಗಿ ಶೈನಿಂಗ್ ನೋಡ್ತಿರ್ಬೋದು ನೀವು ಯಾವ ರೀತಿ ಶೈನಿಂಗ್ ಇದೆ ಅಂತಂದು. ನೋಡಿ, ಇದೇ ಹಿಟ್ಟಿಂದ ನೀವು ಕ್ರಿಸ್ಪಿ ಬೇಕು ಅಂತಂದರೆ ಕ್ರಿಸ್ಪಿಯಾಗಿಯೂ ಮಾಡ್ಕೊಳ್ಬೋದು. ಒಂದು ತೀರಾ ತಿಳುವಾಗಿ ಹಾಕ್ಕೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗರಿ ಆಗೋವರೆಗೂ ಬೇಯಿಸ್ಕೊಂಡ್ರೆ ಮುಗೀತು. ಇದೇ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಯಾವ ರೀತಿ ಕರೆಕ್ಟಾಗಿರ್ತಕ್ಕಂಥ ಹೋಟೆಲ್ ಶೈಲಿಯಲ್ಲೇ ಈ ಒಂದು ಬೆಣ್ಣೆ ದೋಸೆನ ನಾವು ಮಾಡ್ಕೊಳ್ಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಒಂದ್ಸರಿ ಟ್ರೈ ಮಾಡಿ. ಬಟ್ ರುಬ್ಬುವಾಗ ಒಂದು ಈರುಳ್ಳಿನ ಬಳಸ್ಕೊಳ್ಳಿ. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಒಂದು ಹೋಟೆಲ್ ಶೈಲಿಯ ಬೆಣ್ಣೆ ದೋಸೆ ಅಥವಾ ಮಸಾಲೆ ದೋಸೆ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಹಿಂದೆ ಕೂಡ ಹಲವಾರು ರೀತಿಯ ಇನ್ಸ್ಟೆಂಟ್ ದೋಸೆ ರೆಸಿಪಿ, ಇನ್ಸ್ಟೆಂಟ್ ಇಡ್ಲಿ ರೆಸಿಪಿಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.